ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಈ ದಿನ ಅಂಬಿಗರ ಚೌಡಯ್ಯನವರ ಒಂದು ವಚನವನ್ನು ನಾವು ನೋಡೋಣ. ಬೆಲ್ಲಕ್ಕೆ ಚದುರ ರಸವಲ್ಲದೆ ಸಿಹಿಗೆ ಚದುರ ರಸ ಉಂಟೆ. ಬೆಲ್ಲಕ್ಕೆ ಚದುರ ರಸವಲ್ಲದೆ ಸಿಹಿಗೆ ಚದುರ ರಸ ಉಂಟೆ. ಕುರುಹಿಂಗೆ ಪೂಜೆಯಲ್ಲದೆ ಅರುಹಿಂಗೆ ಪೂಜೆಯುಂಟೆ. ಕುರುಹಿಂಗೆ ಪೂಜೆಯಲ್ಲದೆ ಅರುಹಿಂಗೆ ಪೂಜೆಯುಂಟೆ. ಅರುವು ಕರಿಗೊಂಡಲ್ಲಿ ಕೈಯ ಕುರುಹು ಅಲ್ಲಿಯೇ ಲೋಪವೆಂದ ನಂಬಿಗರ ಚೌಡಯ್ಯ. ಅರುಹು ಕರಿಗೊಂಡಲ್ಲಿ ಕೈಯ ಕುರುಹು ಅಲ್ಲಿಯೇ ಲೋಪವೆಂದಂಬಿಗರ ಚೌಡಯ್ಯ. ಇಲ್ಲಿ ಅಂಬಿಗರ ಚೌಡಯ್ಯನವರು ಒಂದು ಮಹತ್ತರವಾದಂಥ ಒಂದು ವಚನವನ್ನು ಇಲ್ಲಿ ತಿಳಿಪಡಿಸ್ತಾ ಇದ್ದಾರೆ. ಏನು ನಾವು ಗುರು ಬಸವಣ್ಣನವರು ಕೊಟ್ಟಂಥ ಸೃಷ್ಟಿಕರ್ತ ಪರಮಾತ್ಮನ ಒಂದು ಕುರುಹನ್ನು ನಮ್ಮ ಅರಿವನ್ನು ಜಾಗೃತಗೊಳಿಸುವುದಕ್ಕೆ, ಅರಿವನ್ನು ಪಡೆಯೋದಕ್ಕೋಸ್ಕರ ಏನು ನಮಗೆ ಕರದಿಷ್ಟ ಲಿಂಗವನ್ನು ಏನು ಕುರುಹಾಗಿ ಕೊಟ್ಟಿದ್ದಾರಲ್ಲ, ಆ ಪೂಜೆಯಲ್ಲಿ ನಾವೇನು ತೊಡಗ್ತಾಯಿವಲ್ಲ, ನಮ್ಮ ಅರುಹು ಅಲ್ಲಿ ಕರಿಗೊಳ್ಳಬೇಕು ಅಂತ ಇಲ್ಲಿ ಹೇಳ್ತಾರೆ ಅವರು ಹೇಳ್ತಾರೆ, ಬೆಲ್ಲಕ್ಕೆ ಚದುರ ರಸವಲ್ಲದೆ ಸಿಹಿಗೆ ಚದುರ ರಸ ಉಂಟೆ. ಅಂದರೆ ಒಂದು ಬೆಲ್ಲಕ್ಕೆ, ಆ ಬೆಲ್ಲದ ತುಂಬ ಅಲ್ಲಿ ಏನಿರ್ತದೆ ಅಂದರೆ ಒಂದು ರುಚಿ ಇರ್ತದೆ, ಸಿಹಿ ಇರ್ತದೆ. ಅಂದರೆ ಆ ಬೆಲ್ಲದ ತುಂಬ ಎಲ್ಲ ಸಿಹಿಯಾದ ಒಂದು ರಸ ಅಲ್ಲಿ ಇರ್ತದೆ. ಹಾಗೆ ಸಿಹಿಗೆ ಚದುರ ರಸ ಉಂಟೆ. ಯಾವ ರೀತಿ ಒಂದು ಬೆಲ್ಲ ಸಿಹಿಯಾಗಿರ್ತತಿ, ಅದನ್ನು ನಾವು ಬೆಲ್ಲವನ್ನು ತೋರಿಸ್ಬೋದು, ಅದರ ಸಿಹಿಯನ್ನು ತೋರ್ಸೋಕ್ಕಾಗೋದಿಲ್ಲ. ನಮಗೆ ಆ ಬೆಲ್ಲವನ್ನು ತಿಂದಾಗ ಆ ಸಿಹಿಯ ಒಂದು ಅನುಭವ ಆಗ್ತದೆ. ಅದು ನಮಗೆ ಅದರ ಒಂದು ಸ್ವಾದ ನಮ್ಮ ಪ್ರಜ್ಞೆಗೆ ಬರ್ತದೆ. ಕೇವಲ ಸಿಹಿಯನ್ನು ಅಷ್ಟೇ ತಿನ್ನೋದಕ್ಕಾಗ್ತತನೋ ಆಗೋದಿಲ್ಲ. ಅದು ಸಿಹಿ ಯಾವ ರೂಪದಲ್ಲಿರ್ತೈತಿ, ಒಂದು ಸಕ್ಕರೆ ಇರ್ಬೋದು, ಬೆಲ್ಲ ಇರ್ಬೋದು, ಮತ್ತೊಂದು ಯಾವುದೇ ಒಂದು ಪದಾರ್ಥದ ಮೂಲಕ ಅದನ್ನು ನಾವು ಸವಿತೇವೆ. ಆದರೆ ಆ ಸಿಹಿಯನ್ನು ತೋರಿಸೋದಕ್ಕೆ ಆಗೋದಿಲ್ಲ. ಅದಕ್ಕೆ ಬೆಲ್ಲಕ್ಕೆ ಅದು ಚದುರ ರಸವಲ್ಲದೆ ಸಿಹಿಗೆ ಚದುರ ರಸ ಉಂಟೆ ಅಂತ ಹೇಳಿ ಇಲ್ಲಿ ಅಂಬಿಗರ ಚೌಡಯ್ಯನವರು ಪ್ರಶ್ನೆ ಮಾಡ್ತಾರೆ. ಅದೇ ರೀತಿ ಮುಂದೆ ಅವರು ಏನು ಹೇಳ್ತಾರೆ, ಕುರುಹಿಂಗೆ ಪೂಜೆಯಲ್ಲದೆ ಅರುಹಿಂಗೆ ಪೂಜೆಯುಂಟೆ. ಅಂದರೆ ನಾವು ಇವತ್ತೇನು ಕೊರಳಲ್ಲಿ ಕಟ್ಟಿಕೊಂಡು ಕೈಯಲ್ಲಿ ಇಟ್ಕೊಂಡು ಏನು ಒಂದು ಪೂಜೆಯನ್ನು ಮಾಡ್ತೇವಲ್ಲ, ಆ ಕುರುಹನ್ನು, ಸೃಷ್ಟಿಕರ್ತ ಪರಮಾತ್ಮನ ಒಂದು ಕುರುಹನ್ನು ಆ ಇಷ್ಟಲಿಂಗ ರೂಪದಲ್ಲಿ ಏನು ಗುರು ಬಸವಣ್ಣನ ಕೊಟ್ಟಾರ ಅದನ್ನು ನಾವು ಪೂಜೆ ಮಾಡ್ತೇವೆ. ಆದರೆ ಅಲ್ಲಿ ನಾವು ಯಾವುದನ್ನು ಪೂಜೆ ಮಾಡ್ತೇವೆ ಅಂದರೆ ಆ ಕುರುಹನ್ನು ಪೂಜೆ ಮಾಡ್ತಾಯಿರ್ತೇವೆ. ಆದರೆ ನಮ್ಮಲ್ಲಿರುವಂಥ ಅರುಹನ್ನು ಪೂಜೆ ಮಾಡೋದಕ್ಕಾಗ್ತೈತೇನೋ ಆಗೋದಿಲ್ಲ. ಅದಕ್ಕೆ ಆ ಕುರುಹು ಪೂಜೆ ಮಾಡ್ತಾ 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 ನಾವು ಅರಿವನ್ನು ಪಡಿಬೇಕು ಅನ್ನೋದು ಒಂದು ಶರಣರ ಒಂದು ಸದುದ್ದೇಶ. ಅದಕ್ಕೆ ಅಲ್ಲಿ ಮುಂದೆ ಏನು ಹೇಳ್ತಾರೋ, ಅರುಹು ಕರಿಗೊಂಡಲ್ಲಿ ಕೈಯ ಕುರುಹು ಅಲ್ಲಿ ಲೋಪವೆಂದ ಅಂಬಿಗರ ಚೌಡಯ್ಯ. ಅಲ್ಲಿ ನಾವು ಆ ಕುರುಹನ್ನು ಪೂಜೆ ಮಾಡ್ತಾ 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 ಅಲ್ಲಿ ನಮಗೆ ಅರಿವು ಜಾಗೃತಿಯಾದಾಗ ಅಲ್ಲಿ ನಾವು ಕುರುಹನ್ನು ಪೂಜೆ ಮಾಡ್ತಾಯಿಲ್ಲ, ನಮ್ಮ ಅರುಹನ್ನು ನಾವು ಪಡ್ಕೊಳ್ತಾ ಇದ್ದೇವೆ, ಅದನ್ನು ನಾವು ಜಾಗೃತಿ ಪಡಿಸಿಕೊಳ್ತಾ ಇದ್ದೇವೆ. ಮತ್ತು ಅದರಿಂದ ನಾವು ನಮ್ಮ ಅರುವನ್ನು ನಾವು ಪಡಿತಾ ಇದ್ದೇವೆ ಕುರುವಿನ ಪೂಜೆಯ ಮೂಲಕ ಅನ್ನುವಂಥದ್ದು. ಅಲ್ಲಿ ಕುರುಹು ಅಲ್ಲಿ ಲೋಪ ಆಗ್ತೈತಿ ಅಂತ ಹೇಳ್ತಾರೆ ಅವರು. ಅದಕ್ಕೆ ಗುರು ಬಸವಣ್ಣನವರು ಈ ಒಂದು ಕುರುಹಿನ ಮಹತ್ವವನ್ನು ಮತ್ತೊಂದು ತಮ್ಮ ವಚನದಲ್ಲಿ ಅವರು ಹೇಳ್ತಾರೆ. ಅಂತರಂಗದಲ್ಲಿ ಅರಿವಾದಡೇನು ಬಹಿರಂಗದಲ್ಲಿ ಕ್ರಿಯೆ ಇಲ್ಲದನ್ನಕ್ಕ. ಅಲ್ಲಿ ಅಂತರಂಗದಲ್ಲಿ ಅರಿವಾಗೈತಿ ಅಂದರೆ ಅದು ಬಹಿರಂಗದಲ್ಲಿ ಅದು ಕ್ರಿಯೆ ಇರಬೇಕು ಅಂತ ಹೇಳ್ತಾರೆ. ಅಲ್ಲಿ ಮುಂದೆ ಅವರು ಕನ್ನಡಿ ಇಲ್ಲದೆ ತನ್ನ ಮುಖವ ಕಾಣಬಹುದೇ. ಅಂದರೆ ನಮ್ಮ ಮುಖವನ್ನು ನಾವು ನೋಡ್ಕೊಳ್ಬೇಕಾದ್ರೆ ಒಂದು ಕನ್ನಡಿಯ ಒಂದು ಆಶ್ರಯ ಬೇಕಾಗ್ತದೆ. ಇಲ್ಲದೆ ಹೋದರೆ ನಮ್ಮ ಮುಖ ಅಲ್ಲಿ ಕಾಣಬರೋದಿಲ್ಲ.
ಅದಕ್ಕೋಸ್ಕರ ನಮ್ಮ ಅರುಹನ್ನು ನಾವು ಜಾಗೃತಿ ಮಾಡ್ಕೋಬೇಕು. ಅದನ್ನು ಪಡಿಬೇಕು ಅಂದರೆ ಅರುಹಿನ ಕುರುಹಾದಂಥ ಇಷ್ಟಲಿಂಗವನ್ನು ಧರಿಸಬೇಕು, ಅದನ್ನು ಪೂಜೆ ಮಾಡಬೇಕು. ಅದನ್ನು ಪೂಜೆ ಮಾಡ್ತಾ 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 ನಮ್ಮ ಅರುವನ್ನು ನಾವು ಜಾಗೃತಿಗೊಳಿಸಿಕೊಳ್ಳಬೇಕು ಅನ್ನೋದು ಶರಣರ ಒಂದು ಸದುದ್ದೇಶ. ಅದಕ್ಕೋಸ್ಕರ ಈ ಎಷ್ಟೋ ಜನ ನಾವು ಆ ಗುಡಿಯಲ್ಲಿ ದೇವರಿದೆ, ಈ ಗುಡಿಯಲ್ಲಿ ದೇವರಿದೆ, ಆ ದೇವರು ಈ ದೇವರು ಏನು ತಿರುಗ್ತಾ ಇರ್ತಾರಲ್ಲ, ಅಲ್ಲಿ ಗುಡಿಯಲ್ಲಿರುವಂತಹ ದೇವತೆಗಳು ಪುರೋಹಿತನ ವೈದಿಕನ ಕೈವಶವಾಗಿರ್ತಾವೆ. ಅಲ್ಲಿ ಮುಟ್ಟಿ ಪೂಜೆ ಮಾಡೋದಕ್ಕೆ ಯಾವುದೇ ಥರದ ಒಂದು ಅವಕಾಶ ಇರೋದಿಲ್ಲ. ಅಲ್ಲಿ ನಮ್ಮ ಅರುಹನ್ನು ಜಾಗೃತಿಗೊಳಿಸೋದಕ್ಕೂ ಅಲ್ಲಿ ಸಾಧ್ಯ ಇಲ್ಲ. ಕೇವಲ 1-2 ಸೆಕೆಂಡ್ ಆ ಮೂರ್ತಿ ದರ್ಶನ ಮಾಡಿಸಿ ಮತ್ತು ಆತ ದಬ್ಬಿ ಬಿಡ್ತಾನೆ. ಇದನ್ನೆಲ್ಲ ನೋಡಿನೇ ಗುರು ಬಸವಣ್ಣನವರು ತನ್ನ ಅರುಹನ್ನು ತಾನು ಪಡೆದುಕೊಳ್ಳಬೇಕು ಅನ್ನೋದಕ್ಕೋಸ್ಕರ ಇಷ್ಟಲಿಂಗವನ್ನು ನಮಗಾಗಿ ಕೊಡಮಾಡಿದ್ದಾರೆ. ಅದಕ್ಕೋಸ್ಕರ ನಾವು ಈ ನಮ್ಮ ಅರುವನ್ನು ನಾವು ಜಾಗೃತಿ ಮಾಡ್ಕೋಬೇಕು, ಅರಿವುಳ್ಳವರಾಗಬೇಕು ಅಂತ ಹೇಳಿದಾಗ ಮತ್ತೆ ಅಲ್ಲಿ ಇಷ್ಟಲಿಂಗವನ್ನು ನಾವು ಕಟ್ಕೊಳ್ಬೇಕು, ಅದನ್ನು ಪೂಜೆ ಮಾಡಬೇಕು. ಅದರಿಂದ ನಾವು ಅರಿವುಳ್ಳವರಾಗಬೇಕು ಅನ್ನೋದು ಒಂದು ಶರಣರ ಒಂದು ಸದುದ್ದೇಶ. ಅದಕ್ಕೆ ಹಾಗಾದರೆ ನಮಗೆ ಅಂಥ ಒಂದು ಜ್ಞಾನ ನಮಗೆ ಮತ್ತೆ ಬರಬೇಕು ಅಂತ ಕೇಳಿದಾಗ ನಾವು ಮತ್ತೆ ಅಲ್ಲೇನು ಮಾಡಬೇಕು, ವಚನಗಳನ್ನು ಓದಬೇಕಾಗ್ತದೆ. ವಚನಗಳನ್ನು ಓದಿ ಪಚನ ಮಾಡಿಕೊಳ್ಬೇಕು. ಆವಾಗ ಮಾತ್ರ ಈ ಶರಣರ ಒಂದು ಸಂದೇಶ ನಮಗೆ ಅರ್ಥ ಆಗ್ತದೆ. ಇಲ್ಲದೆ ಹೋದರೆ ಆಗೋದಿಲ್ಲ. ಅದಕ್ಕೋಸ್ಕರ ವಚನಗಳನ್ನು ಓದೋಣ, ಪಚನ ಮಾಡಿಕೊಳ್ಳೋಣ ಅಂತ ಹೇಳುತ್ತಾ ಈ ವಚನಕ್ಕೆ ವಿರಾಮ ಕೊಡ್ತಾ ಇದ್ದೇನೆ. ಶರಣು ಶರಣಾರ್ಥಿ.